ಜಗತ್ತಿಗೆ ಹೊಸ ಟೆನ್ಷನ್, ಕಿಮ್ ಜಾಂಗ್ ಉನ್ ಎಂಟ್ರಿ. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಒಂದು ಕಡೆ ಇಸ್ರೇಲ್ ಇರಾನ್ ನಡುವೆ ಬೆಂಕಿ ಹತ್ತಿ ಉರಿತಾ ಇದೆ. ಅಮೆರಿಕದ ಯುದ್ಧ ನೌಕೆಗಳು ಮಧ್ಯಪ್ರಾಚ್ಯದಲ್ಲಿ ಬೀಡು ಬಿಟ್ಟಿವೆ. ಜಗತ್ತು ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿದೆಯಾ ಎನ್ನುವಂಥ ಭಯ ಕಾಡ್ತಾ ಇರುವಾಗಲೇ ಇತ್ತ ಪೂರ್ವ ಏಷ್ಯಾದಿಂದ ಮತ್ತೊಂದು ಶಾಕಿಂಗ್ ವಿಷಯ ತಿಳಿದು ಬಂದಿದೆ. ಅಲ್ಲಿ ಅವನು ಎಂಟ್ರಿ ಕೊಟ್ಟಿದ್ದಾನೆ. ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮೌನ ಮುರಿದಿದ್ದಾನೆ. ಜಗತ್ತಿನ ಗಮನವೆಲ್ಲ ಇರಾನ್ ಮೇಲಿರುವಾಗ ಕಿಮ್ 10ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿ ಇಡೀ ಜಗತ್ತಿಗೆ ನಡುಕ ಹುಟ್ಟಿಸಿದ್ದಾನೆ. ಇದು ಕೇವಲ ಕ್ಷಿಪಣಿ ಪರೀಕ್ಷೆಯೋ ಅಥವಾ ದೊಡ್ಡ ಯುದ್ಧದ ಮುನ್ಸೂಚನೆಯೋ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಈ ಥರ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಏನಿದು ಘಟನೆ ನಡೆದಿದ್ದು ಮಧ್ಯಾಹ್ನ ಸರಿಸುಮಾರು 1:20ರಿಂದ 1:30 ಸುಮಾರಿಗೆ. ಇಡೀ ಜಗತ್ತು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ನಡೆಸ್ತಾ ಇರುವ ಜಂಟಿ ದಾಳಿಯ ವರದಿಗಳನ್ನು ನೋಡ್ತಾ ಇತ್ತು. ಅದೇ ಹೊತ್ತಿಗೆ ಉತ್ತರ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್ನಿಂದ ಒಂದಾದ ಮೇಲೊಂದರಂತೆ 10ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಗಗನಕ್ಕೆ ಚಿಮ್ಮಿದ್ದಾವೆ. ಉತ್ತರ ಕೊರಿಯಾದ ಪೂರ್ವ ಸಮುದ್ರದ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ. ದಕ್ಷಿಣ ಕೊರಿಯಾದ ಜಂಟಿ ಚಿಪ್ಸ್ ಆ್ಯಪ್ ಸ್ಟ್ಯಾಪ್ಸ್ ಈ ದಾಳಿಯನ್ನು ಪತ್ತೆ ಹಚ್ಚಿದ್ದಾರೆ ಎನ್ನಲಾಗಿದೆ. ಜಪಾನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಹತ್ತಿರವೇ ಈ ಕ್ಷಿಪಣಿಗಳು ಬಿದ್ದಿವೆ ಎನ್ನಲಾಗಿದೆ. ಕಿಮ್ ಯಾಕೆ ಹೀಗೆ ಮಾಡಿದ? ಪ್ರಶ್ನೆ ಏನಂದರೆ, ಈಗಲೇ ಕಿಮ್ ಯಾಕೆ ಈ ಕೆಲಸ ಮಾಡಿದ? ಇದಕ್ಕೆ 2 ಮುಖ್ಯ ಕಾರಣಗಳಿವೆ. ಒಂದನೇದು ಸೇನಾ ತಾಲೀಮಿಗೆ ಎಚ್ಚರಿಕೆ. ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಪ್ರತಿ ವರ್ಷ ಜಂಟಿ ಸೇನಾ ತಾಲೀಮು ನಡೆಸ್ತವೆ. ಇದನ್ನು ಉತ್ತರ ಕೊರಿಯಾ ಯುದ್ಧದ ತಯಾರಿ ಅಂತ ಕರೆಯಲಾಗುತ್ತೆ. ಕಿಮ್ ಈ ಹಿಂದೆಯೇ ಎಚ್ಚರಿಕೆ ನೀಡಿದ, ನೀವು ತಾಲೀಮು ನಡೆಸಿದರೆ ನಾವು ಸುಮ್ಮನಿರಲ್ಲ ಎಂದು. ಈಗ ತನ್ನ ಮಾತನ್ನು ಆ್ಯಕ್ಷನ್ ಮೂಲಕ ತೋರಿಸಿದ್ದಾನೆ. ಎರಡನೇ ಕಾರಣ, ಟೈಮಿಂಗ್ ಪರ್ಫೆಕ್ಟ್. ಈಗ ಅಮೆರಿಕದ ಗಮನ ಇರಾನ್ ಮತ್ತು ಉಕ್ರೇನ್ ಮೇಲಿದೆ. ಈ ಸಮಯದಲ್ಲಿ ದಾಳಿ ನಡೆಸುವ ಮೂಲಕ ನಾನಿಲ್ಲಿದ್ದೇನೆ, ನನ್ನನ್ನು ಎದುರಿಸಬೇಕಾಗುತ್ತೆ ಎಂಬ ಸಂದೇಶವನ್ನು ಕಿಮ್ ಅಮೆರಿಕಕ್ಕೆ ರವಾನಿಸಿದ್ದಾನೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾದಲ್ಲಿ ನಡುಕ. ಜಪಾನ್ನ ಕಡಲ ಗಾರ್ಡ್ಗಳು ತಕ್ಷಣವೇ ಎಚ್ಚರಿಕೆ ಪ್ರಕಟಿಸಿದ್ದಾರೆ. ಜಪಾನ್ ಪ್ರಧಾನಿಯ ವಿಪತ್ತು ನಿರ್ವಹಣಾ ಕೇಂದ್ರದಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದು ಕೇವಲ ಕ್ಷಿಪಣಿಯಲ್ಲ, ಇದು ಜಗತ್ತಿನ ಶಾಂತಿಗೆ ಎಸೆಯಲಾದ ಸವಾಲು ಎಂದು ಜಪಾನ್ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕೊರಿಯಾದ ಸೈನ್ಯ ಈಗ ತನ್ನ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಸಜ್ಜುಗೊಳಿಸಿದೆ. ಕಿಮ್ನ ಈ ನಡೆಯಿಂದ ಜಪಾನ್ ಸಮುದ್ರದ ಸುತ್ತಮುತ್ತಲ ಪ್ರದೇಶ ಈಗ ಯುದ್ಧದ ಅಖಾಡವಾದಂತೆ ಕಾಣ್ತಾ ಇದೆ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿಯೇ. ವೀಕ್ಷಕರೇ, ಒಂದು ಕಡೆ ರಷ್ಯಾ ಉಕ್ರೇನ್, ಇನ್ನೊಂದು ಕಡೆ ಇಸ್ರೇಲ್ ಇರಾನ್, ಈಗ ಉತ್ತರ ಕೊರಿಯಾದ ಈ ಉದ್ದಟತನ. ಈ 3 ಘಟನೆಗಳನ್ನು ಗಮನಿಸಿದ್ರೆ ಜಗತ್ತು 2 ಬಣಗಳಾಗಿ ವಿಂಗಡಣೆ ಆಗ್ತಾ ಇರುವುದು ಸ್ಪಷ್ಟವಾಗ್ತಾ ಇದೆ. ಇರಾನ್ ಮತ್ತು ಉತ್ತರ ಕೊರಿಯಾ ಎರಡೂ ಅಮೆರಿಕದ ವಿರೋಧಿಗಳೇ. ಇಬ್ಬರು ಒಂದೇ ಸಮಯದಲ್ಲಿ ಆಕ್ಟಿವ್ ಆಗಿರುವುದು ಜಗತ್ತಿಗೆ ಹೊಸ ಟೆನ್ಷನ್ ತಂದಿಟ್ಟಿದೆ. ಕಿಮ್ ಮಾಡ್ತಿರೋದು ಕೇವಲ ಶಕ್ತಿ ಪ್ರದರ್ಶನವೋ ಅಥವಾ ಅಮೆರಿಕವನ್ನು ಕೆಣಕಿ ಯುದ್ಧಕ್ಕೆ ಆಹ್ವಾನ ನೀಡ್ತಿದ್ದಾನೋ ಅಂತ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಗೇನನ್ನಿಸುತ್ತೆ? ಕಿಮ್ ಜಾಂಗ್ ಉನ್ ಈ ರೀತಿ ಕ್ಷಿಪಣಿ ಉಡಾವಣೆ ಮಾಡಿರುವುದು ಸರಿಯಾ? ಇದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇಂತಹ ಅಂತಾರಾಷ್ಟ್ರೀಯ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.